High school is non-aided. Primary is Surya, sahabat ni nak whatever the settlement they wanted, issue raise madike ivattu namannu kardidu. As an MP, they had called me today to put in their views. ನಾನು ಅವ್ರಿಗೆ ಏನು ಹೇಳಿದ್ದೀನಿ ಅಂದರೆ, ಏನು ಇವಾಗ 14-15 ಯೂನಿಯನ್ಸು ಇಲ್ಲಾಂದರೆ ಅಸೋಸಿಯೇಷನ್ಸ್ ಅಂತ ಏನಿದೆಯೋ, ನಾನು ಮೊನ್ನೆ ಸೆಷನ್ಸಲ್ಲಿದ್ದಾಗೆ 2-3 ಜನ ಅಸೋಸಿಯೇಷನಲ್ಲಿ ಹೋಗಿ ಸೆಕ್ರೆಟ್ರಿ ಅವ್ರನ್ನ ಮಾತಾಡಿ ಅವ್ರಿಗೊಂದು ಮೆಮೊರಾಂಡಮ್ ಕೊಡ್ತಾರೆ. ಅದಾದಮೇಲೆ ನಾನು ಹೋಗಿ ಮಾತಾಡುವಾಗ ಈವನ್ ದ ಸೆಕ್ರೆಟ್ರಿ ಇಸ್ ಕನ್ಫ್ಯೂಸ್. ದಟ್ ಇಸ್ ವೈ ಡಾಕ್ಟ್ರನ್ನ ಮತ್ತು ಅಡ್ವೊಕೇಟ್ ಸಾಹೇಬ್ರು ಏನಿದಾರೋ, ಏನು ಹೈಕೋರ್ಟಲ್ಲಿ ಆಗಿದೆ ಅಂತೆಲ್ಲ ಅಂದಿದ್ದಾರೋ ಅವ್ರನ್ನೆಲ್ಲ ಬಂದು ದಯವಿಟ್ಟು ಇದನ್ನು ನೀವು ಪ್ರಾಬ್ಲಮ್ ಎಸ್ಕಲೇಟ್ ದ ಪ್ರಾಬ್ಲಮ್ ಟು ದ ಸೆಕ್ರೆಟ್ರಿ ಆ್ಯಂಡ್ ಮಿನಿಸ್ಟ್ರಿ ಅಂತ ಹೇಳಿದ್ದೀನಿ. ಸೊ ಅವ್ರಿಗೂ ಅರ್ಥ ಆಗುತ್ತೆ ವಿಚ್ ಈಸ್ ಕರೆಕ್ಟ್, ವಿಚ್ ಈಸ್ ರಾಂಗ್ ಅಂತ. ಅದಾದಮೇಲೆ ಯು ಕ್ಯಾನ್ ಟೇಕ್ ಅ ಸ್ಟೆಪ್ ಫಾರ್ವರ್ಡ್. ನಾನಿದು 6 ತಿಂಗಳಿಂದ ಹೇಳ್ತಾನೆ ಇದ್ದೀನಿ, ಇದು ಇವತ್ತವರೆಗೂ ಏನೂ ಇಲ್ಲ. ಬಟ್ ಏನೋ ಇವತ್ತು ಎಲ್ಲರೂ ಸೇರಿದ್ದಾರೆ. ನಮ್ಮ ಅಡ್ವೊಕೇಟ್ ಸಾಹೇಬರು ಬಂದಿದ್ದಾರೆ, ಮತ್ತು ಡಾಕ್ಟರ್ ರಾಜೇಂದ್ರನ್ ಅವರು ಇದ್ದಾರೆ, ಮತ್ತು ನಮ್ಮ ಈ ಕೆ ರಾಜೇಂದ್ರ ಎಲ್ಲ ಇದ್ದಾರೆ. ಸೊ ಲೆಟ್ ಅಸ್ ಸಿ ಹೌ ಬೆಸ್ಟ್ ಇಟ್ ಕ್ಯಾನ್ ಬಿ ಡನ್. ಯಾಕಂದರೆ 3 ವಾರ ಅಲ್ಲ, ಅದೇ ನಾನು ಇವಾಗ ಯಾವುದು ಕರೆಕ್ಟ್ ಸಮಸ್ಯೆ ಇದೆ, ಯಾವುದು ಕರೆಕ್ಟ್ ಯಾವುದು ರಾಂಗು ಅಂತ ಇನ್ನು ಪ್ರೂವ್ ಮಾಡಬೇಕಷ್ಟೇ ನಾವು ಇಲ್ಲಿ. ಅದು ಬಿಟ್ಬಿಟ್ಟು ಇವಾಗ ನಾವು ಹಿಂಗೆ ಇದೆ ಅಂದರೆ ಇನ್ನು ಈ ನಮ್ಮದು 5 ವರ್ಷ ಕಳೆದೋಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೀಪಲ್, ಆನ್ ದ ಎಂಪ್ಲಾಯೀಸ್. ಪಾಪ ಇನ್ನು ಅವ್ರು ಸಫರ್ ಆಗ್ತಾ ಇರೋದು. ಸರಿ, ಇದನ್ನು ಸಾಲ್ವ್ ಮಾಡೋಕ್ಕಂದ್ರೆ ಇವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೋ ಅದರಲ್ಲಿ ಇವಾಗ ದೇಶ ತೊಗೊಳಕ್ಕೆ ಸೆಕ್ರೆಟ್ರಿ. ಸರ್, ಒಂದು ಕಡೆ BGML ಇಶ್ಯೂ ನೀವು ಆಲ್ರೆಡಿ ಹೇಳಿದ್ದೀರಾ, ಯು ಟೇಕ್ ಅಪ್ ದಿ ಇಶ್ಯೂ ವಿತ್ ದಿ ಸೆಂಟ್ರಲ್ ಅಂತ. ಪ್ರಿಯಾರಿಟಿ ಫಾರ್ ಇದು ರೈಲ್ವೇಸ್ ಇದೆ. ಈಗ ಮಾರಿಗುಪ್ಪಟ್ಟು ಕುಪ್ಪಮ್ಮು ಯಾವ ಸ್ಟೇಜಲ್ಲಿದೆ, ಅದು ಸ್ವಲ್ಪ ಪ್ರಿಯಾರಿಟಿ ಕೊಡಿ ಅದಕ್ಕೆ. ಒಂದು ಎಕ್ಸ್ಟೆನ್ಷನ್ ಇಸ್ ಹ್ಯಾಪನಿಂಗ್. ನಾಳೆ ನನ್ನ ಇಂಜಿನಿಯರಿಂಗ್ ಸೆಕ್ಷನ್ನು ಮತ್ತು ಕಮರ್ಷಿಯಲ್ ಇಬ್ಬರನ್ನೂ ಬರೋಕ್ಕೆ ಹೇಳಿದ್ದೀನಿ. ದ ಹೆಡ್ಸ್ ಆಫ್ ಬ್ಯಾಂಗ್ಳೂರು ಡಿಪಾರ್ಟ್ಮೆಂಟ್ಗೆ ಕೋಲಾರ ಆಫೀಸ್ಗೆ ಬರೋಕ್ಕೆ ಹೇಳಿದ್ದೀನಿ. ವಾಟ್ ಎವರ್ ಇಸ್ ದೇರ್ ವಿ ಆರ್ ಟ್ರೈಂಗ್ ಟು ಡೂ ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್. ಏನೋ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಆ ಡೆಡ್ಲೈನ್ ಏನು ನಾಳೆ ನೋಡಿಕೊಂಡು ಅದನ್ನು ಯಾವಾಗ ಆಗುತ್ತೆ ಏನು ಅಂತ ದೆನ್ ಅಗೇನ್ ಐ ವಿಲ್ ಗಿವ್ ಒನ್ ಮೆಮೊರಾಂಡಮ್ ಟು ದ ಇದು 11 o'clock. ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಸರ್. ಇವಾಗ BGML ಎಂಪ್ಲಾಯ್ ಇಶ್ಯೂ ಬಂದಿರಲ್ಲ ಸರ್, ಏನು ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀರಿ? ಮನೆಯದೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ ನಾನು. ಮನೆಯದೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ. ಏನು ಅವ್ರದ್ದು NOC ಏನು ಬೇಕು ಅಂತ ನಮ್ಮ ಇವ್ರು ಕೇಳ್ತಾ ಇದ್ದಾರೆ, ನಮ್ಮ ಕಮಿಷನರ್. ಯಾಕೆಂದರೆ ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ಸೆಕ್ರೆಟ್ರಿ ಮೈನ್ಸ್ಗೂ ಗೊತ್ತು. ಯಾಕೆಂದರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿರೋ ಸೈಟ್ 20/20 ಇಲ್ಲ 20/30 ಅದು ಸ್ವಲ್ಪ ಎಕ್ಸ್ಟೆಂಡು ಮಾಡ್ಕೊಂಡಿದ್ದಾರೆ. ಅಲ್ಲಿರೋ ಜನ ಇನ್ಹ್ಯಾಬಿಟೆಂಟ್ಸ್ ಇನ್ನೊಂದು 5-10 ಅಡಿ ಎಕ್ಸ್ಟ್ರಾನು ಮಾಡ್ಕೊಂಡಿರೋದು, ಅದು ಅವ್ರಿಗೂ ಗೊತ್ತು. ಸೆಕ್ರೆಟ್ರಿ ಹಿ ವಿಲ್ ಟ್ರೈ ಟು ಸಾಲ್ವ್ ಇಟ್ ಅಂತ ಹೇಳಿದ್ದಾರೆ. ಇವಾಗ ಇದನ್ನು ಏನು ಇವಾಗ ಕಮಿಷನರ್ ಹತ್ರನೇ ಅಫಿಷಿಯಲ್ ಲೆಟ್ರ್ ತೊಗೊಂಡಿದ್ದೀನಿ ನಾವು. NOC ಒಂದು ಬೇಕು ನಿಮಗೆ ಅಂತ. NOC ತೊಗೊಂಡು ಅದು ಏನು ಡಿಸೈಡ್ ಮಾಡ್ತಾರೋ ನೋಡಬೇಕಾಗುತ್ತೆ ಒಂದು. ಅದು ಸೆಕೆಂಡು, ಇವಾಗ ನಾನು ನಿಮ್ಗೆ ಆವಾಗಲಿಂದ ಅದೇ ಹೇಳ್ತಾರೆ, 18 ಅಸೋಸಿಯೇಷನ್ಸ್ ಇದ್ದಾಗ ಯಾರ ಮಾತು ಕೇಳಬೇಕು. ಸೊ ಇವ್ರನ್ನ ಕರ್ಕೊಬಂದು ಇವ್ರನ್ನ ಏನು ನಮ್ಮ ಡಾಕ್ಟ್ರು ಮತ್ತು ಅಡ್ವೊಕೇಟ್ ಏನಿದಾರೋ ಅವ್ರು ಬಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ದಿಸ್ ಈಸ್ ಇಟ್ ಅಂತ. ಆಮೇಲೆ ಅಫಿಷಿಯಲ್ ಆಗಿ ಏನು ಹೈಕೋರ್ಟಲ್ಲಿ ಹಿಂಗಾಗಿದೆ, BGML ಎಂಪ್ಲಾಯೀಸ್ ಆರ್ ಆಸ್ಕಿಂಗ್ ಫಾರ್ VRS, ನಾಟ್ ಫಾರ್ rehabilitation. So there are 2 words which are there. One is settlement and one is rehabilitation. And the government knows that mining cannot happen in BGML. ಅದು ಅವ್ರಿಗೂ ಗೊತ್ತು. ಇವಾಗ ಹೆಂಗೆ ಹಿಂಗೆ ಲೆಟ್ರ್ಗೆ ಹೋಗಿ ಹಿಂಗೆ ಬರ್ತಾ ಇದ್ರೆ ಅವರು ಕನ್ಫ್ಯೂಸ್ ಆಗಿದ್ದಾರೆ. ಸೊ ಲೆಟ್ ಮೀ ಟ್ರೈ ದಿಸ್ ಫೈನಲ್